ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಏನಪ್ಪ ಅಂತಂದರೆ, ಫ್ರೆಂಡ್ಸ್, ನೀವು ಮೊಬೈಲ್ನ ಚಾರ್ಜ್ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ ಪರ್ಸೆಂಟೇಜ್ ತುಂಬ ನಿಧಾನವಾಗಿ ಚಾರ್ಜ್ ಆಗ್ತಿದೆ. ಫ್ರೆಂಡ್ಸ್, 1 ಅವರ್ ಹಾಕಿದ್ರು ಕೂಡ ಒಂದು 50% ಆಗಿರುತ್ತೆ, ಇಲ್ಲ 40% ಆಗಿರುತ್ತೆ. 1 ಅವರ್ಗೆ ಮಿನಿಮಮ್ ಒಂದು 85% ತುಂಬ ಹೋಗಿರಬೇಕು. ಓಕೆನಾ? ಈ ರೀತಿಯಾಗಿ ನೀವು ಚಾರ್ಜರ್ ಮೊದಲು ಮಾಡ್ತೀರಿ, ಬಟ್ ಬರ್ತಾ ಬರ್ತಾ ಯಾಕೋ ತುಂಬ ಮೊಬೈಲ್ ಚಾರ್ಜರ್ ಹಾಕಿದ್ರೆ ತುಂಬ ಲೇಟಾಗಿ ಆಗ್ತಾ ಇದೆ. ಇದಕ್ಕೆ ರೀಸನ್ ಏನು ಅಂತ ಕೇಳ್ಬೋದು. ಫ್ರೆಂಡ್ಸ್, ರೀಸನ್ ಏನು ಅಂತ ಹೇಳ್ತೀನಿ. ಇದೇನಾದರೂ ಫಸ್ಟ್ ಟೈಮ್ ನಮ್ಮದು ಈ ಟೆಕ್ನಿಕಲ್ ಲಕ್ಕಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ, ಫಸ್ಟ್ ಟೈಮ್ ನಮ್ಮದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿರ್ತೀರಾ ಅಂತ ಹೇಳ್ಕೊಳ್ತೀನಿ. ಒಂದು ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರ್ಯಾದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಮತ್ತು ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಹಾಕೋದ್ರೆ ಹಾಗೆ ಹೋಗ್ಬಿಡಿ. ಓಕೆನಾ ಫ್ರೆಂಡ್ಸ್? ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಿಮ್ಮೊಂದು ಮೊಬೈಲು ನಿಧಾನವಾಗಿ ಚಾರ್ಜರ್ ಆಗೋದಕ್ಕೆ ಮುಖ್ಯವಾದ ರೀಸನ್ ಏನಪ್ಪ ಅಂತಂದರೆ, ನೀವು ಮೊಬೈಲ್ನ ಏನಾದರೂ ಚಾರ್ಜ್ ಹಾಕ್ಕೊಂಡು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಮೊಬೈಲು ಬೇಗ ಅಂತೂ ಚಾರ್ಜರ್ ಆಗೋದಿಲ್ಲ. ಏನಕ್ಕೆ ಅಂತ ಅಂದರೆ, ನಿಮ್ಮ ಒಂದು ಡಾಟಾ ಕನೆಕ್ಷನ್ ಆನ್ ಆಗಿರುತ್ತೆ, ವರ್ಕಿಂಗ್ ಎಲ್ಲ ಇರುತ್ತೆ ಮೊಬೈಲು. ಅದರಿಂದಾಗಿ ಅಷ್ಟು ನೀವು ಚಾರ್ಜಂಗ್ ಆಗ್ತಿದ್ದಂಗೆ ಅಲ್ಲಿ ನಿಮ್ಮ ಒಂದು ವರ್ಕ್ ಏನಿರುತ್ತೆ ಅದಕ್ಕೂ ಕೂಡ ಪರ್ಸೆಂಟೇಜ್ ಚಾರ್ಜರ್ಗಳು ಎಳಿತಾ ಇರುತ್ತೆ. ಅದರಿಂದಾಗಿ ಚಾರ್ಜರ್ ಕೂಡ ಅಷ್ಟೇ ಒಂದು ರೇಂಜ್ನಲ್ಲಿ ಕಮ್ಮಿಯಾಗಿ ಅದು ಇರೋ ಚಾರ್ಜರ್ನು ಕೂಡ ಹೇಳ್ಕೊಳ್ತಾ ಆಗ್ತಾ ಇರೋ ಚಾರ್ಜರ್ನು ಕೂಡ ಅದನ್ನು ಯೂಸ್ ಮಾಡ್ಕೊಳ್ತಾ ನೀವು ಯೂಸ್ ಮಾಡುವಂಥ ಅಪ್ಲಿಕೇಶನ್ಸ್ಗಳು ಕೂಡ ಚಾರ್ಜರ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ಇದರಿಂದಾಗಿ ಚಾರ್ಜರ್ ಬೇಗ ಆಗೋದಿಲ್ಲ. ಮತ್ತು ಎರಡನೇ ತಪ್ಪೇನಪ್ಪ ಅಂತಂದರೆ, ಫ್ರೆಂಡ್ಸ್, ತಪ್ಪು ಅನ್ನೋದಕ್ಕಿಂತ ನೀವು ಚಾರ್ಜರ್ ಹಾಕೋ ಎರಡನೇ ಟ್ರಿಕ್ ಯಾವ ರೀತಿಯಾಗಿರಬೇಕು ಅಂತಂದರೆ, ನಿಮ್ಮೊಂದು ಮೊಬೈಲ್ ಬೇಗ ಚಾರ್ಜರ್ ಆಗಬೇಕು ಅಂತಂದರೆ ನೀವು ತಕ್ಷಣವಾಗಿ ಮಾಡಬೇಕಾಗಿರೋ ಕೆಲಸ ಫ್ಲೈಟ್ ಮೋಡ್ಗೆ ಹಾಕ್ಬಿಟ್ಟು ಶಿವ ಅಂತ ಚಾರ್ಜರ್ ಹಾಕಿದ್ರೆ ಸಾಕು. ಮಾತಾಡೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಸಿಂಪಲ್ಲಾಗಿ ನಿಮಗೆ ಇಷ್ಟು ದಿನ ಯಾವ ರೀತಿ ಚಾರ್ಜರ್ ಆಗ್ತಿತ್ತು, ಫ್ಲೈಟ್ ಮೋಡ್ಗೆ ಹಾಕಿದ್ಮೇಲೆ ಯಾವ ರೀತಿ ಚಾರ್ಜರ್ ಆಗುತ್ತೆ ಅದನ್ನು ಒಂದು ಸಲ ಕಂಪೇರ್ ಮಾಡಿ ನೋಡಿ. ಮತ್ತು ಇನ್ನೊಂದು ಟ್ರಿಕ್ ಏನಪ್ಪ ಅಂತಂದರೆ, ಚಾರ್ಜರ್ ಹಾಕಬೇಕಾದ್ರೆ ನೀವು ಮೊಬೈಲ್ ಡಾಟಾನ ಆದಷ್ಟು ಆಫ್ ಮಾಡಿ. ಓಕೆನಾ? ಹೊಸ ಮೊಬೈಲ್ಗಳೇನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಚಾರ್ಜರ್ ವ್ಯಾಟ್ 80 ವ್ಯಾಟು, 120 ವ್ಯಾಟು ಮತ್ತು 200 ವ್ಯಾಟ್ ಗಂಟೆನೂ ಚಾರ್ಜರ್ಸ್ಗಳಿದೆ. ಅವಕ್ಕೇನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಸ್ವಲ್ಪ ಬೇಗ ಫಾಸ್ಟಾಗಿ ಚಾರ್ಜರ್ ಆಗುತ್ತೆ. ಒಂದು 30 ವ್ಯಾಟ್ ಒಳಗಿರುವಂಥ ಮೊಬೈಲ್ ಚಾರ್ಜರ್ಗಳಿಗೆ ಕೆಪಾಸಿಟಿ ಕೊಡುವಂತಹ ಮೊಬೈಲ್ಗಳಿಗೆ ಹೇಳ್ತಿರುವಂಥ ಟ್ರಿಕ್ ಇದು. ಓಕೆನಾ? ನೆಟ್ಟು ಮತ್ತು ಏರೋಪ್ಲೇನ್ ಮೋಡ್ನ ಆಫ್ ಮಾಡಿಬಿಟ್ಟು ನೀವು ಏರೋಪ್ಲೇನ್ ಮೋಡ್ ಆನ್ ಮಾಡಿ ನೆಟ್ನ ಆಫ್ ಮಾಡಿ ಚಾರ್ಜರ್ ಹಾಕೋದಕ್ಕೆ ಟ್ರೈ ಮಾಡಿ, ಬೇಗ ಆನ್ ಆಗುತ್ತೆ. ಓಕೆನಾ? ಇದೊಂದು ಮುಖ್ಯ ರೀಸನ್. ಮತ್ತು ಇನ್ನೂ ಹೆವಿ ಫಾಸ್ಟಾಗಿ ಚಾರ್ಜರ್ ಆಗಬೇಕು ಅಂತಂದರೆ ಇನ್ನೊಂದು ಬೆಸ್ಟ್ ಸೊಲ್ಯೂಷನ್ ಹೇಳ್ತೀನಿ. ನೀವು ಶಿವ ಅಂತ ಯಾರ ಮಾತನ್ನು ಕೇಳೋದಕ್ಕೆ ಹೋಗ್ಬಿಡಿ. ಒಂದು ಅರ್ಧ ಗಂಟೆ ಟೈಮ್ ಒಂದು ಮುಕ್ಕಾಲು ಗಂಟೆ ಟೈಮ್ ಸಾಕು ಮೊಬೈಲ್ ಫುಲ್ ಚಾರ್ಜರ್ ಆಗೋದಕ್ಕೆ. ಸ್ವಿಚ್ ಆಫ್ ಮಾಡಿಬಿಡಿ ಗಾಯ್ಸ್. ಸ್ವಿಚ್ ಆಫ್ ಮಾಡ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಮೊಬೈಲ್ ಸ್ಲೋಗಿ ಚಾರ್ಜರ್ ಆಗೋದಿಲ್ಲ, ಫುಲ್ ಫಾಸ್ಟಾಗಿ ಚಾರ್ಜರ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ನಿಮಿಷಕ್ಕೆ ಕರೆಕ್ಟಾಗಿ ನಿಮಿಷದ ಮೇಲೆ ಒಂದು 5 ಸೆಕೆಂಡ್ ಮೇಲೆ 1% ಪಕ್ಕಾ ಚಾರ್ಜರ್ ಆಗೇ ಆಗುತ್ತೆ, ಒಂದು ಫಾಸ್ಟ್ ಚಾರ್ಜರಲ್ಲಿ ಮಾತ್ರ. ಓಕೆನಾ? ಅಂದ್ಬಿಟ್ಟು ಯಾವುದೋ ಲೋಕಲ್ ಚಾರ್ಜರ್ಗಳ ತಂದು ಹಾಕ್ಬಿಟ್ಟು ನೀವು ಫಾಸ್ಟಾಗಿ ಚಾರ್ಜ್ ಆಯ್ತಿರಲ್ಲ ಬ್ರೋ ಅಂತ ಕೇಳ್ತಾರೆ, ಅದು ನನ್ನ ತಪ್ಪಲ್ಲ. ಓಕೆನಾ? ಒರಿಜಿನಲ್ ಚಾರ್ಜರ್ ಆಗಿರ್ಬೋದು ಅಥವಾ ಅದೇ ಕೆಪಾಸಿಟಿಗೆ ತಕ್ಕಂಥ ಮೊಬೈಲ್ ಕೆಪಾಸಿಟಿ ತಡೆಯುವಂಥ ಒಂದು ಫಾಸ್ಟ್ ಚಾರ್ಜರ್ಗಳನ್ನ ಆದಷ್ಟು ಯೂಸ್ ಮಾಡಿಕೊಂಡ್ರೆ ನೀವು ಖಂಡಿತವಾಗ್ಲೂ ಕೂಡ ಮೊಬೈಲ್ ಬೇಗ ಫಾಸ್ಟಾಗಿ ಚಾರ್ಜರ್ ಆಗುತ್ತೆ, ನಿಮಗೆ ನಿಧಾನ ಅನ್ನೋ ಒಂದು ಫೀಲೇ ಬರೋದಿಲ್ಲ. ಓಕೆನಾ ಫ್ರೆಂಡ್ಸ್? ಮತ್ತು ನಿಮ್ಮ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಒಂದು ಮೊಬೈಲ್ ಏನಾದರೂ ನಿಧಾನವಾಗಿ ವರ್ಕ್ ಆಗ್ತಿದೆ ಅಂದರೆ ಅದಕ್ಕೂ ಕೂಡ ಒಂದು ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ಕೊಡ್ತೀನಿ. ದಯವಿಟ್ಟು ಅಂಥ ಪ್ರಾಬ್ಲಮ್ ಇದ್ದರೆ ಮಾತ್ರ ಕಮೆಂಟ್ ಹಾಕಿ, ಇಲ್ದರೆ ಬೇಡ. ನಿಮಗೆ ಬೇರೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಲೇ ಮೊಬೈಲ್ ಸಂಬಂಧಪಟ್ಟಂಥದ್ದು ವಿಡಿಯೋನ ಮಾಡ್ಕೊಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಓಕೆನಾ ಫ್ರೆಂಡ್ಸ್? ಈ ಒಂದು ಟ್ರಿಕ್ನ ಯೂಸ್ ಮಾಡಿ, ಖಂಡಿತವಾಗ್ಲೂ ಕೂಡ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ವರ್ಕ್ ಆಗಲಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ನೇ ಮಾಡ್ಕೋಬೇಡಿ, ನಾನು ಹೇಳ್ತಾ ಇದ್ದೀನಿ ಓಪನ್ ಆಗಿ. ಓಕೆನಾ ಗೈಸ್? ಈ ಟ್ರಿಕ್ನ ಯೂಸ್ ಮಾಡಿ ಚಾರ್ಜರ್ ಬೇಗ ಆಗಲಿಲ್ಲ ಅಂತಂದರೆ ನನಗೆ ಬಂದು ಕಮೆಂಟಲ್ಲಿ ಮೆಸೇಜ್ ಹಾಕಿ. ಓಕೆನಾ ಗೈಸ್? ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಇದೇ ರೀತಿ ಹೆಚ್ಚು ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಟೆಕ್ನಿಕಲ್ ಆಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.